ಅವರಿಗೆ ಗೊತ್ತಿಲ್ಲದೆ ಆಗಿರುವಂಥ ಸಿ ಎಮ್ ಅವರ ಗಮನಕ್ಕೆ ಬರದೇನೆ ಆಗಿರುವಂಥದ್ದು ಅನ್ನುವಂಥದ್ದು ನಮಗೆ ಪ್ರಾರಂಭದಿಂದನೂ ಡೌಟ್ ಇತ್ತು. ಆದರೆ ಸಿ ಎಮ್ ಅವರ ಗಮನಕ್ಕೆ ಬಂದ ಮೇಲೆ ಅವರು ಇನ್ನೂ ಚೆನ್ನಾಗಿ ನಡ್ಕೋಬೋದಾಗಿತ್ತು ಅನ್ನೋದು ಅಷ್ಟೇ. ನೋಡಿ, ಈಗ ಲ್ಯಾಂಡ್ ಇವ್ರದಲ್ಲ, ಲ್ಯಾಂಡ್ ಯಾರ್ದು SC ಲ್ಯಾಂಡ್ ಅಂತ ತೆಗೆದುಕೊಂಡಿದ್ರು, ಅದಕ್ಕೆ ಅವಾರ್ಡ್ ಆಗಿತ್ತು. ಏನೋ ನಾವು ಪ್ರಾರಂಭದಿಂದನೂ ಈ ಗೋಜಲ್ಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಎಲ್ಲದರಲ್ಲೂ ಮುಖ್ಯಮಂತ್ರಿಗಳ ಅರಿವಿಗೆ ಬಾರದೇ ಅವ್ರಿಗೆ ಸಿಕ್ಕಿಸುವಂಥ ಅಥವಾ ಸಿಕ್ಕಾಕೊಂಡಿರುವಂಥದ್ದಾಗಿದೆ. ಪ್ರಾರಂಭದಲ್ಲೇ ಅವ್ರ ತನಿಖೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಿದ್ರೆ ನನಗನ್ಸುತ್ತೆ ಈಗ ಇನ್ನೊಂದಷ್ಟು ಅದಕ್ಕೆ ಬೇಗ ಬರೋದು. ಮುಖ್ಯಮಂತ್ರಿಗಳನ್ನ ಮುಂದಿಟ್ಕೊಂಡು ಅನೇಕ ಜನ ಇದನ್ನು ತಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ರು. ಈಗ ಒಬ್ಬೊಬ್ಬರಿಗೆ ಆ ಒಂದು ಯಾರು ಜಮೀನು ಮೂಲ ಮಾರಾಟಗಾರರಿದೆ ಅವ್ರಿಗೆ ಗೊತ್ತಾಗ್ತಿದೆ, ಅವ್ರ ಫ್ಯಾಮಿಲಿಯವರಿಗೆ ನಮಗೆ ಗೊತ್ತಿಲ್ಲದೆ ಆಗೋಗಿದೆ ಅಂಥೇಳಿ ಅನೇಕ ಜನ ನೆಂಟರೆಷ್ಟು ಸಂಬಂಧಿಕರು ಬಂದು ಕೇಸನ್ನು ಹಾಕುವಂಥದ್ದು ಮಾಡ್ತಾಯಿದ್ದಾರೆ. ಕಾನೂನಿನ ಕುಣಿಕೆ ಇದು ಹೆಂಗೆ ಹೇಳೋದು, ಅದು ಮುಖ್ಯಮಂತ್ರಿಗಳಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ. ಆ ಹಿನ್ನೆಲೆ ಅವ್ರು ಸಮರ್ಥ ಉತ್ತರವನ್ನು ಕೊಡಬೇಕು. ಕಷ್ಟ ಇದೆ ಇದು. ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದ್ದಾರೆ, ದೇವರಾಜ್ ಯಾರು ಕೊಡೋಕ್ಕೆ, ಅವ್ರಂಗೆ ನಮ್ಮ ಜಮೀನನ್ನು ಮಾರಾಟ ಮಾಡಿದ್ರು ಅಂತೆಲ್ಲ ಪ್ರಶ್ನೆಗಳು ಉದ್ಭವ ಆಗಿದೆ. ಮುಖ್ಯಮಂತ್ರಿಗಳು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದು ನೋಡಬೇಕು. ಆದರೆ ಎಲ್ಲ ಒಂದು ಕಡೆ ಲೋಕಾಯುಕ್ತ ಚೆನ್ನಾಗಿ ತನಿಖೆ ಮಾಡ್ಬೋದಾಗಿತ್ತು, ಹೆಸರು ಉಳಿಸ್ಕೋಬೋದಾಗಿತ್ತು. ಕರ್ನಾಟಕದ ಹೆಸರನ್ನು, ಕರ್ನಾಟಕದ ಲೋಕಾಯುಕ್ತ ಅಂದರೆ ಅದಕ್ಕೊಂದು ಹೆಸರಿತ್ತು ಭಾಳ ಹಿಂದೆ, ಅದನ್ನು ಉಳಿಸುವಂಥ ಕೆಲಸನ SP ಅವ್ರು ಮಾಡ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ SP ದವರು ಎಡವಿದ್ದಾರೆ ಅಂತ ಅನಿಸುತ್ತೆ. A1ಗೆ ಕರೀತಾರೆ, A2ಗೆ ಎಲ್ಲಿದ್ದಾರೆ ಅಂತ ಎಲ್ಲಿ ತನಿಖೆ ಮಾಡಿದೆ ಅಂತಲೇ ಹೇಳಲ್ಲ, A3ನ ರಾತ್ರೋರಾತ್ರಿ ಭೇಟಿ ಮಾಡ್ತಾರೆ. ಈ ರೀತಿಯಲ್ಲಿ ಲೋಕಾಯುಕ್ತ ಹೆಜ್ಜೆಜ್ಜೆಗೂ ತಪ್ಪನ್ನು ಮಾಡ್ತಾಯಿದ್ದಾರೆ. ಲೋಕಾಯುಕ್ತದ ಮೇಲಂತೂ ನಂಬಿಕೆ ಕಡಿಮೆ ಆಗಿಬಿಟ್ಟಿದೆ. ನೋಡೋಣ 10ನೇ ತಾರೀಕು ಯಾವ ಥರ ಹೈಕೋರ್ಟು ಮಾಡಿ CBIಗೆ ಕೊಡ್ತಾರಾ, ಏನು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸಹಜ ಅಲ್ವಾ? ಯಾರ ಮೇಲೆ ರೈಡ್ ಮಾಡಿದ್ದಾರೆ, ಯಾರನ್ನು ಹಿಡ್ಕೊಂಡಿದ್ದಾರೆ, ಯಾರನ್ನು ಏನು ಮಾಡಿದ್ದಾರೆ? ಲೋಕಾಯುಕ್ತ ಟ್ರಾನ್ಸ್ಪರೆನ್ಸಿ ಹೆಂಗೆ ಮಾಡಿದೆ? ಆಯ್ತು, ರಾತ್ರಿ ಯಾಕೆ 7:30 ನೀವು A3 ನೋಡಿದ್ರೆ ಯಾವ ಕಾರಣ? ಇಟ್ಟು ಹೇಳಿದ ಮೇಲೂ ನೀವು ಯಾತಕ್ಕೆ ಅಂತ ಹೇಳ್ತಾ ಇಲ್ವಲ್ಲ. ರಾತ್ರಿ A3ಗೆ ನೋಟಿಸ್ ಕೊಟ್ಬಿಟ್ಟು ನೋಡಿದ್ರಾ? ಹಾಗೆ ಕದ್ದು ಮುಚ್ಚಿ ಹಾಕಿ ಭೇಟಿ ಮಾಡಿಸಿದ್ರಿ. ಆಯಿತು, A2ನ ಇವತ್ತಿನವ್ರಿಗೆ ಹೇಳಿಲ್ವಲ್ಲ, ಎಲ್ಲಿ ಎನ್ಕ್ವೈರಿ ಮಾಡಿದ್ರಿ ಅಂತ ಹೇಳಿ ಸ್ಥಳ ನೋಡೋಣ. A2ದ ಅಭಿಪ್ರಾಯ ಏನಿತ್ತು ಅಂತ ಯಾಕೆ ನೀವು ಮುಚ್ಚಿಡ್ತಾ ಇದ್ದೀರಾ? ಆಯಿತು, ನೀವು ಅಭಿಪ್ರಾಯ ಹೇಳಲಿಲ್ಲ, ಜಾಗ ಹೇಳಿ, ಇಂಥ ಕಡೆ ಮಾಡಿದ್ದೀವಿ ಅಂತ. A1 ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಬಿಟ್ಟು ಇರೋ ಆಗ ಕೊಟ್ರಾ ಲೋಕಾಯುಕ್ತ? ಬನ್ನಿ ನಮ್ಮ ಆಫೀಸಲ್ಲೇ ಕರೆದು ಮಾತಾಡಿ ಅಂತ. ಲೋಕಾಯುಕ್ತ ಚೆನ್ನಾಗೇನು ನಡ್ಕೊಂಡಿಲ್ಲ. ಅದೇ ಒಂದು ಸಲ ರಾಜ್ಯದ ಅಧ್ಯಕ್ಷರು ಎರಡೂ ಸದನಗಳ ನಾಯಕರ ಜೊತೆ ಮಾತನಾಡಿ ಏನಿದು ಬೆಂಗಳೂರಿಗೆ ಏನಾಗುತ್ತೆ ನಮ್ಮ ಪರವಾಗಿ ಬರಲಿಲ್ಲ ಅನ್ನೋದಾದರೆ ರಾಷ್ಟ್ರಪತಿ ಅಂಗಳವನ್ನು ಮುಟ್ಟಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಇದೆಲ್ಲವೂ ನನಗನ್ಸಿದ್ದು ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆಗೆ ಬರುವಂಥ ಅಂಶ. ಖಂಡಿತ ತಾರ್ಕಿಕ ಅಂತ್ಯ ಹೋಗಲೇಬೇಕು. ನಾಳೆ ಬೇರೆ ಮೂಡ ಮೀಟಿಂಗ್ ಇದೆ. ಈ ಕ್ಷಣದವರೆಗೆ ಸಬ್ಜೆಕ್ಟ್ ಬಂದಿಲ್ಲ ನಮ್ಮ ಕೈಯಲ್ಲೇ. ಈಗಿನವರೆಗೆ ಸಬ್ಜೆಕ್ಟ್ ನನಗಲ್ಲ, ಯಾವ ಶಾಸಕರಿಗೂ ಹೋಗಿಲ್ಲ. ನಾಳೆ ಬೆಳಗ್ಗೆ ಮೂಡ ಮೀಟಿಂಗ್ ಇದೆ, ನಾವು ಯಾವಾಗ ಓದ್ಕೊಂಡು ಹೋಗೋದು? ಅದರಲ್ಲಿ ಅಂಶಗಳ ಬಗ್ಗೆ ನಾವು ಯಾವಾಗ ಮಾತಾಡೋದು? ಸೊ ಈ ರೀತಿ ನಡೀತಾ ಇದೆ. ನಾಳೆ ಮೂಡ ಮೀಟಿಂಗ್ ಇದೆ. ನಾಳೆ ಒಂದು 2-3 ಸಬ್ಜೆಕ್ಟ್ಗಳನ್ನ ಎತ್ಕೊಂಡು DC ಅವರು ಇದನ್ನು ಸರಿದಾರಿಗೆ ತರುವಂಥದ್ದಕ್ಕೆ ಏನು ಮಾಡಬೇಕು, ನಾವು ಅವ್ರ ಜೊತೆ ನಿಂತ್ಕೊಂಡು ಎಂಟೈರ್ ಮೂಡನ ಸರಿದಾರಿಗೆ ತರಬೇಕಲ್ಲ, ಅದೊಂದು ಪ್ರಯತ್ನವನ್ನು ಮಾಡ್ತೀವಿ.